ನಮಸ್ಕಾರ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಗರುಡ ಪುರಾಣದ ಪ್ರಕಾರ ವ್ಯಕ್ತಿ ಮರಣಿಸಿದ ನಂತರ 13 ದಿನಗಳವರೆಗೂ ಆತ್ಮವು ಅವರ ಕುಟುಂಬದ ಸುತ್ತಲೇ ಇರುತ್ತದೆ. 13 ದಿನಗಳವರೆಗೂ ಆತ್ಮ ಈ ಭೂಮಿಯನ್ನು ಬಿಟ್ಟು ಹೋಗುವುದಿಲ್ಲ. ಮರಣಿಸಿದ ನಂತರ ಆತ್ಮದ ಪರಿಸ್ಥಿತಿ ಏನು? ಆತ್ಮದ ಭಾವನೆ ಹೇಗಿರುತ್ತದೆ? 13 ದಿನಗಳ ಬಳಿಕ ಆತ್ಮ ಎಲ್ಲಿಗೆ ಹೋಗುತ್ತದೆ? ಇವೆಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರ ಹೇಳ್ತೀನಿ ಬನ್ನಿ. ಹುಟ್ಟಿದ ಮೇಲೆ ಸಾಯಲೇಬೇಕು, ಸತ್ತ ಮೇಲೆ ಮತ್ತೆ ಹುಟ್ಟಲೇಬೇಕು, ಇದು ಸೃಷ್ಟಿಯ ನಿಯಮ. ಮರಣಿಸಿದ ನಂತರ ಅವನ ಆತ್ಮವು ದೇಹದಿಂದ ದೂರವಾಗುತ್ತದೆ. ಈ ಸಂದರ್ಭದಲ್ಲಿ ಆತ್ಮವು ತನ್ನ ದೇಹ ಮತ್ತು ಸಂಬಂಧಿಕರನ್ನು ನೋಡಿ ಅಳುತ್ತದೆ. ತನ್ನ ದೇಹದೊಳಗೆ ಪ್ರವೇಶಿಸಲು ಪ್ರಯತ್ನಿಸುತ್ತದೆ, ಆದರೆ ಅದು ಸಾಧ್ಯವಾಗುವುದಿಲ್ಲ. ಒಮ್ಮೆ ಸತ್ತ ಮೇಲೆ ಮತ್ತೆ ದೇಹದ ಒಳಗಡೆ ಪ್ರವೇಶ ಮಾಡಲು ಸಾಧ್ಯವಿಲ್ಲ. ಇದರ ಬಳಿಕ ಯಮದೂತರು ಅಲ್ಲಿಗೆ ಬಂದು ಆತ್ಮವನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಆತ್ಮದ ಪಾಪ ಪುಣ್ಯಗಳನ್ನು ನೋಡಿ ಬಳಿಕ ಆತ್ಮವನ್ನು ಮತ್ತೆ ತನ್ನ ದೇಹದ ಬಳಿ ಕಳಿಸುತ್ತಾರೆ. ಆತ್ಮವನ್ನು ಮತ್ತೆ ಕಳಿಸಲು ಕಾರಣವೇನೆಂದರೆ ಕೊನೆಯ ಬಾರಿ ತನ್ನ ಬಂಧು ಮಿತ್ರರು, ಹೆಂಡತಿ, ಮಕ್ಕಳು, ಮನೆ, ಮಠ ಎಲ್ಲವನ್ನೂ ಕಣ್ತುಂಬ ನೋಡಿಕೊಂಡು ಭೂಲೋಕದಿಂದ ಋಣಮುಕ್ತನಾಗುವುದಕ್ಕಾಗಿ ಆತ್ಮವನ್ನು ಪುನಃ ಭೂಲೋಕಕ್ಕೆ ಕಳಿಸಲಾಗುತ್ತದೆ. ಗರುಡ ಪುರಾಣದ ಪ್ರಕಾರ ಸಾವಿನ ನಂತರ ಆತ್ಮವು 13 ದಿನಗಳ ಕಾಲ ಭೂಲೋಕದಲ್ಲೇ ವಾಸವಿರುತ್ತದೆ. ತನ್ನ ಕುಟುಂಬ ಸದಸ್ಯರು ಕೊಡುವ ಪಿಂಡ ಆಹಾರ ಸೇವಿಸಿ 13 ದಿನಗಳ ನಂತರ ಎಲ್ಲ ವಿಧಿವಿಧಾನಗಳನ್ನು ಮುಗಿಸಿಕೊಂಡು ಆತ್ಮವು ಭೂಲೋಕ ತೊರೆಯಲು ಸಿದ್ಧವಾಗುತ್ತದೆ. ಇದೇ ಕಾರಣದಿಂದಲೇ ನಮ್ಮ ಪ್ರೀತಿಪಾತ್ರರು ಸತ್ತ ಬಳಿಕ 13 ದಿನಗಳವರೆಗೂ ತಪ್ಪದೆ ಅವರ ಫೋಟೋ ಮುಂದೆ 3 ಬಾರಿ ಊಟ, ನೀರು ಖಂಡಿತವಾಗಿ ಇಡಲೇಬೇಕು. ಇಲ್ಲದಿದ್ದರೆ ತನ್ನನ್ನು ಸತ್ತ ಕೂಡಲೇ ಮರೆತು ಹೋದರೆಂದು ಭಾವಿಸಿ ಆತ್ಮ ಬೇಸರಗೊಂಡು ತನ್ನ ಕುಟುಂಬದವರನ್ನು ಕಾಡುತ್ತದೆ. ಈ ಸಮಯದಲ್ಲಿ ನಾವು ಮಾಡುವ ಸಣ್ಣ ತಪ್ಪು ಆತ್ಮಕ್ಕೆ ದುಃಖವನ್ನು ಉಂಟುಮಾಡುತ್ತದೆ. ಆದ್ದರಿಂದ ವ್ಯಕ್ತಿಯು ಬದುಕಿರುವಾಗ ಅವರನ್ನು ಎಷ್ಟು ಜಾಗ್ರತೆಯಿಂದ ನೋಡಿಕೊಂಡಿರುತ್ತೇವೋ ಅದಕ್ಕಿಂತಲೂ ಹೆಚ್ಚು ಜಾಗ್ರತೆಯಾಗಿ ನೋಡಿಕೊಳ್ಳಬೇಕು. ಸತ್ತ ನಂತರ 13 ದಿನಗಳವರೆಗೂ ಆತ್ಮವನ್ನು ನೋಡಿಕೊಳ್ಳಬೇಕು. ನಂತರ ಭೂಲೋಕ ತೊರೆಯುವ ಮುನ್ನ ಆತ್ಮವು ಹೆಬ್ಬೆರಳಿನ ಗಾಯದಷ್ಟು ರೂಪ ಪಡೆಯುತ್ತದೆ. ಆತ್ಮವನ್ನು 13ನೇ ದಿನದಂದು ಯಮದೂತರು ಯಮಲೋಕಕ್ಕೆ ಕಟ್ಟಿ ಕರೆಯುತ್ತಾರೆ. ಯಮಲೋಕದ ಪ್ರಯಾಣವು ಬಹಳ ಕಷ್ಟಕರವಾಗಿರುತ್ತದೆ. ಆ ಮಾರ್ಗದಲ್ಲಿ ವ್ಯಕ್ತಿ ಬದುಕಿರುವಾಗ ಮಾಡಿದ ಕರ್ಮಾನುಸಾರ ಶಿಕ್ಷೆಗಳನ್ನು ಅನುಭವಿಸುತ್ತಾನೆ. ಆತ್ಮವು 12 ತಿಂಗಳ ಅವಧಿಯಲ್ಲಿ 16ಕ್ಕೂ ಹೆಚ್ಚು ನಗರಗಳು ಹಾಗೂ ಅದರ ಪಾಪಕ್ಕೆ ತಕ್ಕ ನರಕಗಳನ್ನು ದಾಟಿ ಯಮಲೋಕವನ್ನು ತಲುಪುತ್ತದೆ. ಇನ್ನು ಅತಿಯಾಗಿ ಪಾಪ ಮಾಡಿದವರು ಇತ್ತ ಭೂಲೋಕವೂ ಇಲ್ಲದೆ ಅತ್ತ ಯಮಲೋಕವೂ ಇಲ್ಲದೆ ಪ್ರೇತ ಲೋಕದಲ್ಲಿ ಅಲೆದಾಡುತ್ತಾರೆ. ಆತ್ಮ ಬದುಕಿರುವಾಗ ಮಾಡಿದ ಪುಣ್ಯ ಕಾರ್ಯಗಳಿಂದ ದೇವಲೋಕ ಅಥವಾ ಪಿತೃಲೋಕದಲ್ಲಿ ಸ್ಥಾನ ಪಡೆಯುತ್ತವೆ. ಅಂತಹ ಆತ್ಮಗಳು ಪುನರ್ಜನ್ಮ ಪಡೆಯುವವರೆಗೂ ಅಲ್ಲೇ ವಾಸ್ತವ್ಯ. ಮರಣದ ನಂತರ ಯಮದೂತರು ಆತ್ಮವನ್ನು ಯಮಲೋಕಕ್ಕೆ ಕರೆದೊಯ್ಯುವಾಗ ಒಂದು ದಿನದಲ್ಲಿ 16,000 ಕಿಲೋಮೀಟರ್ಗಳಷ್ಟು ಆತ್ಮವನ್ನು ಚಿತ್ರಹಿಂಸೆ ಕೊಡುತ್ತಾ ಓಡಿಸುತ್ತಾರೆ. ಅದೇ ಕಾರಣದಿಂದಲೇ ಪಿಂಡ ಪ್ರದಾನ ಹಾಗೂ ಬ್ರಾಹ್ಮಣರಿಗೆ ಅನ್ನದಾನ ಮಾಡಬೇಕು. ಮನೆಯಲ್ಲಿ ಮಾಡಿದ ಆಹಾರವನ್ನು ಪ್ರೀತಿಪಾತ್ರ ಫೋಟೋ ಮುಂದೆ ಸ್ವಲ್ಪ ಇಟ್ಟರೆ ಸಾಕು. ಹೀಗೆ ಮಾಡುವುದರಿಂದ ಆತ್ಮಕ್ಕೆ ಶಕ್ತಿ ಹೆಚ್ಚಾಗಿ ಯಮದೂತರು ಕೊಡುವ ಶಿಕ್ಷೆಗಳನ್ನು ತಡೆದುಕೊಳ್ಳುತ್ತದೆ. ಈ ರೀತಿ ಯಾವ ಕುಟುಂಬದವರು ಮಾಡುವುದಿಲ್ಲವೋ ಅವರ ಕುಟುಂಬ ಸದಸ್ಯರ ಶಾಪ ಹಾಗೂ ಪಿತೃದೋಷ ಅನುಭವಿಸಬೇಕು. ಈ ರೀತಿ ಮನುಷ್ಯನ ಆತ್ಮ 13 ದಿನಗಳ ಕಾಲ ಭೂಮಿಯ ಮೇಲೆ ಇರುತ್ತೆ ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಇದಾಗಿತ್ತು ಈ ವಿಡಿಯೋ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾಸ್ತಿ ಜನ ಬರೀ ವಿಡಿಯೋ ಅಷ್ಟೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಪ್ರೋತ್ಸಾಹಿಸಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಅರ್ಥ ಆಯ್ತು ಅನ್ಸುತ್ತೆ.